टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಭಿನಂದನೆ ಸಲ್ಲಿಸದೇ ಇರುವಂಥವ್ರು ಯಾರು ಹೇಳಿ? ಅಷ್ಟರ ಮಟ್ಟಿಗೆ ದೊಡ್ಡ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ಅದು ಕರ್ನಾಟಕದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಂದ ಹಿಡಿದ ಪಕ್ಕದ ತಮಿಳುನಾಡಿನ ಮುಖ್ಯಮಂತ್ರಿಗಳ ತನಕ ಎಲ್ಲರೂ ಕೂಡ ಜೈಕಾರ ಹಾಕಿರೋದೇ RCBಗೆ. RCB ದಿಗ್ವಿಜಯ, ಸಿಎಂ DCM ಸೇರಿ ಗಣ್ಯರ ಅಭಿನಂದನೆ. ಈ ಸಲ ಕಪ್ ನಮ್ದೇ ಎಂದ ರಾಜಕೀಯ ನೇತಾರರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪಂಜಾಬ್ ವಿರುದ್ಧ ದಿಗ್ವಿಜಯ ಸಾಧಿಸಿ IPL 18ನೇ ಆವೃತ್ತಿಯ ಕಿರೀಟ ಧರಿಸಿದೆ. RCB ತಂಡದ ಈ ಸಾಧನೆಗೆ ರಾಜಕೀಯ ನಾಯಕರಿಂದಲೂ ಅಭಿನಂದನೆಯ ಮಹಾಪೂರವೇ ಹರಿದಿದೆ. ಸಿಎಂ ಸಿದ್ದರಾಮಯ್ಯ RCB ಅಂತ ವಿಭಿನ್ನವಾಗಿ ಟ್ವೀಟ್ ಮಾಡಿದ್ದಾರೆ. ಸಂಘಟಿತ ಪ್ರದರ್ಶನ ನೀಡುವ ಮೂಲಕ ಕೋಟ್ಯಂತರ ಅಭಿಮಾನಿಗಳ ಕನಸನ್ನ ಈ ದಿನ RCBಯ ಹುಡುಗರು ನನಸಾಗಿಸಿದ್ದಾರೆ. RCBಯ ಈ ವಿಜಯದಲ್ಲಿ ವಿರಾಟ್ ಕೊಹ್ಲಿಯ 18 ವರ್ಷಗಳ ಕಾಲದ ತಪಸ್ಸಿದೆ, ನಿಷ್ಠೆ, ಬದ್ಧತೆ ಇದೆ. ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಹೀಗೆ ಎಲ್ಲ ವಿಭಾಗದಲ್ಲೂ RCB ಪ್ರತಿ ಆಟಗಾರರು ಚಾಂಪಿಯನ್ ಪ್ರದರ್ಶನ ನೀಡಿದ್ದಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಇದು ಇತಿಹಾಸ ಸೃಷ್ಟಿಸಿದ ದಿನ. ಕೊನೆಯದಾಗಿ ಈ ಸಲ ಕಪ್ ನಮ್ದೇ. ಹೀಗಂತ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಟ್ವೀಟ್ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಸಲ ಕಪ್ ನಮ್ದೇ. IPL ಫೈನಲ್ಸ್ ನಲ್ಲಿ ಈ ಮರೆಯಲಾಗದ ಐತಿಹಾಸಿಕ ಗೆಲುವಿಗಾಗಿ RCB ತಂಡಕ್ಕೆ ಭಾರಿ ಅಭಿನಂದನೆಗಳು. 18 ವರ್ಷಗಳ ಉತ್ಸಾಹ, ನಿಷ್ಠೆ ಮತ್ತು ಎಂದಿಗೂ ಬಿಟ್ಟು ಕೊಡದಿರುವುದು ನೀವು ಪ್ರತಿಯೊಬ್ಬ ಕನ್ನಡಿಗನ ಕನಸನ್ನ ನನಸಾಗಿಸಿದ್ದೀರಿ. ಇದು ಇಡೀ RCB ಸೈನ್ಯಕ್ಕೆ ಭಾವನಾತ್ಮಕ ಕ್ಷಣ. ಕರ್ನಾಟಕ ಹೆಮ್ಮೆಯಿಂದ ಘರ್ಜಿಸುತ್ತಿದೆ. ಹೀಗಂತ ಟ್ವೀಟ್ ಮೂಲಕ DKಶಿ ಸಂಭ್ರಮ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪಂದ್ಯ ವೀಕ್ಷಿಸ್ತಾ ಇರುವ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ಟ್ವೀಟ್ನಲ್ಲಿ RCB ತಂಡಕ್ಕೆ ಅಭಿನಂದನೆ ಸಲ್ಲಿಸುವ ವಿಡಿಯೋ ಹಂಚಿಕೊಂಡಿದ್ದಾರೆ. ಕರ್ನಾಟಕದ ಕ್ರಿಕೆಟ್ ಇತಿಹಾಸದಲ್ಲಿನೇ ಈ ಗೆಲುವು ಮಹೋನ್ನತ ಮೈಲಿಗಲ್ಲು ಅನ್ನೋದು ನನ್ನ ಅಭಿಪ್ರಾಯ. 18 ವರ್ಷಗಳಷ್ಟು ಸುದೀರ್ಘ ಕಾಲ ತಂಡ ಶ್ರೇಯಸ್ಸಿಗಾಗಿ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡ ಹಿರಿಯ ಆಟಗಾರ ಕೊಹ್ಲಿ ಅವರನ್ನ ಅಭಿನಂದಿಸುತ್ತೇನೆ ಅಂತ ಹೇಳಿದ್ದಾರೆ. 18 ವರ್ಷಗಳ ಶ್ರಮ ಇವತ್ತು RCB ತಂಡ ಫೈನಲ್ ನಲ್ಲಿ ಗೆಲುವನ್ನು ಕಂಡಿದ್ದಾರೆ. RCB ತಂಡದ ವಿಶೇಷವಾಗಿ ವಿರಾಟ್ ಕೊಹ್ಲಿ ಅವರು ನಿರಂತರವಾಗಿ 18 ವರ್ಷಗಳ ಕಾಲ RCB ತಂಡ ಕ್ರೀಡೆಯಲ್ಲಿ ಗೆಲ್ಲಲಿ ಸೋಲಿ ಒಬ್ಬ ಕನ್ನಡ ನಾಡಿನ ಜವಾಬ್ದಾರಿ ನಿರ್ವಹಿಸಿ ಕ್ರೀಡಾ ರಂಗದಲ್ಲಿ, ಅದರಲ್ಲೂ ಕ್ರಿಕೆಟ್ ರಂಗದಲ್ಲಿ ನಿರಂತರವಾಗಿ ಅಂತಿಮವಾಗಿ ಯಶಸ್ಸನ್ನು ಕಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಟ್ವೀಟ್ನಲ್ಲಿ RCB ಟೀಮ್ನ ಗೆಲುವಿನ ಫೋಟೋ ಹಂಚಿಕೊಂಡಿದ್ದಾರೆ. ಈ ಸಲ ಕಪ್ ನಮ್ಮದೇ. ಪಂಜಾಬ್ ತಂಡವನ್ನ ಮಣಿಸುವ ಮೂಲಕ IPL ಇತಿಹಾಸದಲ್ಲಿ ಪ್ರಚಂಡ ಗೆಲುವಿನ ಮೂಲಕ ಐತಿಹಾಸಿಕ ದಾಖಲೆ ನಿರ್ಮಿಸಿದ RCB ತಂಡಕ್ಕೆ ಅಭಿನಂದನೆಗಳು. 18 ವರ್ಷಗಳ ಕನ್ನಡಿಗರ ಕಾಯುವಿಕೆ, ದೇಶದ ಕ್ರಿಕೆಟ್ ಅಭಿಮಾನಿಗಳ ಹಾರೈಕೆಗೆ ತಕ್ಕ ಪ್ರತಿಫಲ ದೊರೆತಿದೆ. ಹೀಗಂತ ವಿಜೇಂದ್ರ ಟ್ವೀಟ್ ಮಾಡಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪ್ರತಿಪಕ್ಷ ನಾಯಕ R ಅಶೋಕ್ ಕೂಡ ಟ್ವೀಟ್ ಮಾಡಿದ್ದು, RCB ಅಭಿಮಾನಿಗಳ 18 ವರ್ಷಗಳ ಕನಸು ನನಸಾಗಿದೆ. ಅಂತಿಮವಾಗಿ ಈ ಸಲ ಕಪ್ ನಮ್ದು ಅಂತ ಅಭಿನಂದನೆ ಸಲ್ಲಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟ್ವೀಟ್ ಮಾಡಿದ್ದು, RCB ತಂಡದ ಬೌಲರ್ಗಳ ಕರಾರುವಕ್ ದಾಳಿ ಹಾಗೂ ತಂಡದ ಸಂಘಟಿತ ಆಟದ ಪರಿಣಾಮ IPL ಇತಿಹಾಸದ 18 ವರ್ಷಗಳ ಟ್ರೋಫಿ ಬರವನ್ನ ನೀಗಿಸಿತು. RCB ಕ್ಯಾಪ್ಟನ್ ರಜತ್ ಪಟೀದಾರ್ ಅವರ ನಾಯಕತ್ವದಲ್ಲಿ ಕೋಟ್ಯಾಂತರ ಅಭಿಮಾನಿಗಳ ಕನಸು ನನಸು ಮಾಡಿದ್ದು ಇಡೀ RCB ತಂಡಕ್ಕೆ ಹೃದಯಪೂರ್ವಕ ಅಭಿನಂದನೆಗಳು ಎಂದಿದ್ದಾರೆ. ಸಚಿವ MB ಪಾಟೀಲ್, ಕಪ್ ನಮ್ಮದಾಯಿತು, ಇದು ಕನಸಲ್ಲ, ರಿಯಾಲಿಟಿ. ರಾಜ್ಯದ ಕ್ರಿಕೆಟ್ ಪ್ರೇಮಿಗಳ 18 ವರ್ಷಗಳ ತಪಸ್ಸು ಫಲಿಸಿದೆ. ಪಂಜಾಬ್ ಕಿಂಗ್ಸ್ ತಂಡವನ್ನ ನಮ್ಮ ಹುಡುಗರು ಬಗ್ಗು ಬಡಿದು ಕಪ್ ಗೆದ್ದು ತಂದಿದ್ದಾರೆ ಅಂತ ಟ್ವೀಟ್ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಸಚಿವರಾದ ಸಂತೋಷ್ ಲಾಡ್, ಭೈರತಿ ಸುರೇಶ್ RCB ಗೆಲುವಿಗೆ ಟ್ವೀಟ್ ಮೂಲಕ ಸಂತಸ ವ್ಯಕ್ತಪಡಿಸಿದ್ದಾರೆ.
ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕೂಡ ಆರ್ಸಿಬಿ ತಂಡದ ಗೆಲುವಿಗೆ ಟ್ವೀಟ್ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ಅಚ್ಚರಿಗಳಿಂದ ತುಂಬಿದ ಋತುವಿಗೆ ರೋಮಾಂಚಕ ಅಂತ್ಯ. ವಿರಾಟ್ ಕೊಹ್ಲಿ, ನೀವು ವರ್ಷಗಳಿಂದ ಈ ಕನಸನ್ನ ಹೊತ್ತುಕೊಂಡಿದ್ದೀರಿ. ಇಂದು ರಾತ್ರಿ ಈ ಕಿರೀಟವು ನಿಮಗೆ ನಿಜವಾಗಿಯೂ ಸರಿಹೊಂದುತ್ತದೆ. ಮುಂದಿನ ಆವೃತ್ತಿಯಲ್ಲಿ ಚೆನ್ನೈ ಬಲವಾದ ಪುನರಾಗಮನವನ್ನ ನಿರೀಕ್ಷಿಸುತ್ತಿದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಮಹಾರಾಷ್ಟ್ರದ ಶಿವಸೇನೆ ಉದ್ಧವ್ ಬಣದ ಆದಿತ್ಯ ಠಾಕ್ರೆ ಅವರು ಟ್ವೀಟ್ ಮಾಡಿ 18 ವರ್ಷಗಳ ಭರವಸೆ, ಪ್ರಯತ್ನ ಮತ್ತು ಮುಖ್ಯವಾಗಿ ನಿಷ್ಠೆ ಕೊನೆಗೂ ಗೆಲುವನ್ನ ತಂದುಕೊಟ್ಟಿದೆ ಅಂತ ಟ್ವೀಟ್ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.